ನಾನು ಮಾಧವ್ ಕಿರಣ್ ಮಾತಾಡ್ತಾ ಇರುವಂಥದ್ದು. ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀವಿ. ಎಲ್ಲ ಫ್ಲೈಟ್ಗಳು ಕೂಡ ಶೆಡ್ ಆಗಿದೆ. ಸೊ ತುಂಬ ಮಾಧ್ಯಮ ಮಿತ್ರರೆಲ್ಲ ಕೇಳಿದ್ರು ಹೇಗಿದೆ ಅಲ್ಲಿ ರಿಪೋರ್ಟ್ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಡಿಪಾರ್ಚರಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ ಹೊಡಿತಾ ಇದೆ. ನಮ್ಮದು ಕೂಡ ಬೆಳಗಿನ ಜಾವ 3 ಗಂಟೆಗಿತ್ತು ಫ್ಲೈಟು, ಕ್ಯಾನ್ಸಲ್ ಅಂತ ಹೇಳಿದ್ದಾರೆ. ಈಗ ಮತ್ತೆ ದುಬೈಗೆ ವಾಪಸ್ ಹೋಗಬೇಕು. ಅದಕ್ಕೆ ನಿಮ್ಗೊಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ನೋಡ್ಬೋದು ನೀವು ಡಿಪಾರ್ಚರ್ ಎಷ್ಟು ಖಾಲಿ ಇದೆ ಅಂತ ಅಂದ್ಬಿಟ್ಟು. ನಾನು ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀನಿ. ಸೊ ಇತಿಹಾಡ್ ಫ್ಲೈಟ್ಸ್ ನಂದಿದ್ದು ಕ್ಯಾನ್ಸಲ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಫ್ಲೈಟ್ಸ್ಗಳು ನೋಡಿ, ಎಲ್ಲ ಫ್ಲೈಟ್ಸು ಕೂಡ ಕ್ಯಾನ್ಸಲ್ ಅಂತ ಬರ್ತಾ ಇದೆ. ಕಾಂಟ್ಯಾಕ್ಟ್ ಏರ್ಲೈನ್ಸ್ ಕ್ಯಾನ್ಸಲ್ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗಿದೆ. ಸೊ ಏನು ಮಾಡೋಕ್ಕಾಗತ್ತೆ, ಕೆಳಗಡೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಏರ್ಪೋರ್ಟಲ್ಲಿ ಇರಬೇಡಿ, ಹೋಗಿ ಅಂತ ಕಳಿಸ್ತಿದ್ದಾರೆ. ಬನ್ನಿ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು, ಬಾಯ್. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ಬೋದು ಇಲ್ಲಿ ಎಲ್ಲ ನಿಂತಿದ್ದಾರೆ. ಇದು ಅರೈವಲ್ಲು. ಯಾರ್ಯಾರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಯಾರ್ಯಾರಿಗೆ ಟ್ರಾನ್ಸಿಟ್ ಇದೆ, ಅವರೆಲ್ಲರಿಗೂ ಕೂಡ ಫ್ಲೈಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ರೂಮ್ನ ಕೊಡ್ತಾ ಇದ್ದಾರೆ, ರೂಮ್ ತಲುಪಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಫ್ಲೈಟ್ ರೂಮ್ ಕೊಡ್ತಾ ಇದ್ದಾರೆ. ಬಟ್ ನಮ್ದಿನ್ನೂ ಬೋರ್ಡಿಂಗ್ ಪಾಸ್ ಆಗಿಲ್ಲದೆ ಇರೋದ್ರಿಂದ ನಮಗೆ ರೂಮ್ ಫೆಸಿಲಿಟಿ ಕೊಟ್ಟಿಲ್ಲ. ನಾವು ವಾಪಸ್ಸು ಇಲ್ಲೆಲ್ಲೂ ಹೋಟೆಲ್ಸೇ ಇಲ್ಲ. ಅಬುದಾಬಿನಲ್ಲಿ ಬುಕ್ ಮಾಡಲಿಕ್ಕೆ ಅಂತ ಹೋದ್ರು, ಎಲ್ಲೂ ಕೂಡ ಹೋಟೆಲ್ ಸಿಗ್ತಾ ಇಲ್ಲ. ಅದರಿಂದ ಈಗ ನಾವು ವಾಪಸ್ ದುಬೈಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು